ಹಾಯ್ ಎಲ್ಲರಿಗೂ. ಇವತ್ತು ಸೂರ್ಯ ನೆತ್ತಿ ಮೇಲೆ ಪಾಸಾಗಿ ಮಧ್ಯಾಹ್ನ 1 ಗಂಟೆ ಅಡುಗೆ ರೆಡಿಯಾಗಿರಲಿಲ್ಲ. ಚಿಕನ್ ಮಾಡೋದಂತ ತಂದಿಟ್ಟಿದ್ದೇನೋ ಆಗಿತ್ತು. ಸೊ ಅಮ್ಮ ಈಗಕ್ಕಾಗುವಷ್ಟು ಪಕ್ಕ ಏನಾದರೂ ಒಂದು ಮಾಡ್ತೀನಿ ಅಂತ ಒಳಗೆ ಹೋದರು. ನಾನು ಮೆಲ್ಲ ವೀಡಿಯೋ ಮಾಡಬೇಡಣ ಅಂತ ಹೋದೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋದ್ರಿಂದ ನಾನು ಇದಕ್ಕೆ ಇಟ್ಟಿರೋ ಹೆಸರು ಸ್ಪೈಸಿ ಬ್ಯಾಚುಲರ್ಸ್ ಚಿಕನ್. ಹೇಗಿದೆ? ಸೊ ಸಿಂಪಲ್ ಆಗಿರೋ ಈ ರೆಸಿಪಿಗೆ ಅಮ್ಮ ಏನೇನು ತಯಾರಿ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ರಲ್ಲ. ಈರುಳ್ಳಿ, ಕಾಯಿ ಮೆಣಸು ಕಟ್ ಮಾಡೋದಕ್ಕಿಂತ ಮುಂಚೆ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಸೊ ಫಸ್ಟಿಗೆ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ. ಈಗ ಇದಕ್ಕೆ ಮೆಣಸಿನ ಹುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಮೊಸರು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದು ಮ್ಯಾರಿನೇಟ್ ಆಗ್ತಿದ್ದಂಗೆ ಉಳ್ದಿಟ್ಟು ತಯಾರಿ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ, ಶುಂಠಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹೆಚ್ಚಿಟ್ಕೊಳ್ಳಿ. ಈಗ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಬೇವೆ ಸೊಪ್ಪು ಹಾಕ್ಕೊಳ್ಳಿ. ನಂತರ ಹೆಚ್ಚಿಟ್ಕೊಂಡ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಜೊತೆಗೆ ಹೆಚ್ಚಿಟ್ಕೊಂಡ ಶುಂಠಿ ಮತ್ತು ಕಾಯಿ ಮೆಣಸು ಕೂಡ ಸೇರಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ. ಮ್ಯಾರಿನೇಟ್ ಮಾಡುವಾಗ ಆಲ್ರೆಡಿ ಸೇರಿಸಿರ್ತೀರ, ಇದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಬೇಕಾಗಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ, ಚಿಕನ್ ಮಸಾಲ ಪೌಡರ್ ಹಾಗೂ ಬೇಕಿದ್ದಲ್ಲಿ ಮೆಣಸಿನ ಹುಡಿ ಮತ್ತು ಉಪ್ಪು ಸೇರಿಸ್ಕೊಳ್ಳಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಎಣ್ಣೆಯಲ್ಲೇ ಬೇಯೋದಕ್ಕೆ ಬಿಡಬೇಕು. ಚಿಕನ್ ಮುಕ್ಕಾಲ್ವಾಸಿ ಬೆಂದಿದೆ ಅನಿಸಿದಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಚಿಕನ್ ಬೆಂದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ರಸ ಸೇರಿಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ನಮ್ಮ ಸ್ಪೈಸಿ ಬ್ಯಾಚುಲರ್ಸ್ ಚಿಕನ್ ಈಸ್ ರೆಡಿ ಟು ಸರ್ವ್. ಸುಲಭ ಅಲ್ವಾ? ನೀವು ಒಮ್ಮೆ ಟ್ರೈ ಮಾಡಿ. ಸೊ ಹೋಗಿ ಬರೋದಾ? ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.